ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಥೆಯ ಮೊದಲನೆಯ ಅಧ್ಯಾಯವು ಪೂಜೆಯ ಮಹಿಮೆ ಮತ್ತು ಅದರ ಮೂಲವನ್ನು ವಿವರಿಸುತ್ತದೆ. ಈ ಕಥೆಯನ್ನು ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳಿಗೆ ವಿವರಿಸುತ್ತಾರೆ. ಅದರ ಸಾರಾಂಶ ಇಲ್ಲಿದೆ. ಶ್ರೀ ಸತ್ಯನಾರಾಯಣ ಕಥೆ ಪ್ರಥಮ ಅಧ್ಯಾಯ. ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳು ಸೇರಿ ಲೋಕಕಲ್ಯಾಣಕ್ಕಾಗಿ ಮಾನವನ ಸಂಕಷ್ಟಗಳನ್ನು ದೂರಮಾಡಿ ಮನೋಭೀಷ್ಟಗಳನ್ನು ಈಡೇರಿಸುವ ಸರಳ ವ್ರತ ಯಾವುದು ಎಂದು ಸೂತ ಪುರಾಣಿಕರನ್ನು ಕೇಳುತ್ತಾರೆ. ಆಗ ಸೂತ ಪುರಾಣಿಕರು ಹಿಂದೆ ಇದೇ ಪ್ರಶ್ನೆಯನ್ನು ನಾರದ ಮಹರ್ಷಿಗಳು ಶ್ರೀಮನ್ನಾರಾಯಣನನ್ನು ಕೇಳಿದಾಗ ಭಗವಂತನು ನೀಡಿದ ಉತ್ತರವನ್ನು ವಿವರಿಸುತ್ತಾರೆ. ಕಥೆಯ ಹರಿವು. ನಾರದರ ಲೋಕಸಂಚಾರ. ಒಮ್ಮೆ ನಾರದ ಮಹರ್ಷಿಗಳು ಲೋಕಸಂಚಾರ ಮಾಡುತ್ತಾ ಭೂಲೋಕಕ್ಕೆ ಬರುತ್ತಾರೆ. ಅಲ್ಲಿ ಜನರು ತಮ್ಮ ಪೂರ್ವಜನ್ಮದ ಕರ್ಮಫಲಗಳಿಂದ ಅನೇಕ ವಿಧದ ದುಃಖ ಮತ್ತು ಕಷ್ಟಗಳನ್ನು ಅನುಭವಿಸುತ್ತಿರುವುದನ್ನು ಕಂಡು ನೊಂದರು. ಶ್ರೀಹರಿಯ ದರ್ಶನ. ಜನರ ಕಷ್ಟಗಳನ್ನು ಪರಿಹರಿಸಲು ಮಾರ್ಗವನ್ನು ಹುಡುಕುತ್ತಾ ನಾರದರು ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತಾರೆ. ಸತ್ಯನಾರಾಯಣ ವ್ರತದ ಮಹಿಮೆ. ನಾರದರ ಕಳಕಳಿಯನ್ನು ಕಂಡು ವಿಷ್ಣುವು ಹೀಗೆ ಹೇಳುತ್ತಾನೆ. ಹೇ ನಾರದ, ಭೂಲೋಕದಲ್ಲಿ ಮತ್ತು ಸ್ವರ್ಗಲೋಕದಲ್ಲಿ ದುರ್ಲಭವಾದ ಒಂದು ವ್ರತವಿದೆ. ಅದೇ ಶ್ರೀ ಸತ್ಯನಾರಾಯಣ ವ್ರತ. ಇದನ್ನು ವಿಧಿವಿಧಾನವಾಗಿ ಆಚರಿಸಿದವರು ಸಕಲ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ. ಪೂಜೆಯ ಫಲ. ಈ ವ್ರತವನ್ನು ಮಾಡುವುದರಿಂದ ಧನಧಾನ್ಯಗಳು ವೃದ್ಧಿಯಾಗುತ್ತವೆ, ಸಂತಾನ ಭಾಗ್ಯ ದೊರೆಯುತ್ತದೆ ಮತ್ತು ಎಲ್ಲಾ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ ಎಂದು ಭಗವಂತನು ತಿಳಿಸುತ್ತಾನೆ. ಪೂಜಾ ವಿಧಾನದ ಸಂಕ್ಷಿಪ್ತ ಸೂಚನೆ. ಯಾರೇ ಆಗಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಸಂಜೆ ಸಮಯದಲ್ಲಿ ಬಂಧುಬಾಂಧವರೊಡನೆ ಸೇರಿ ಬಾಳೆಯ ಕಂಬಗಳಿಂದ ಮಂಟಪವನ್ನು ನಿರ್ಮಿಸಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಬೇಕು. ನೈವೇದ್ಯಕ್ಕೆ ಹಾಲು, ತುಪ್ಪ, ಸಕ್ಕರೆ ಅಥವಾ ಬೆಲ್ಲ, ಗೋಧಿ ರವೆ ಮತ್ತು ಬಾಳೆಹಣ್ಣುಗಳನ್ನು ಬಳಸಿ ತಯಾರಿಸಿದ ಸಪಾದ ಭಕ್ಷ್ಯವನ್ನು ಅರ್ಪಿಸಬೇಕು. ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಬೇಕು. ಇತಿ ಶ್ರೀ ಸ್ಕಾಂದಪುರಾಣೆ ರೇವಾಖಂಡೆ ಶ್ರೀ ಸತ್ಯನಾರಾಯಣ ವ್ರತಕಥಾಯಾಂ ಪ್ರಥಮೋಧ್ಯಾಯಃ.